ನಮ್ಮ ಗೌಡ್ರ ಬಗ್ಗೆ ಹೇಳಿದ್ರು. ಅವರು ಕೇವಲ ಗೌಡ್ರಷ್ಟೇ ಸಂಸ್ಕಾರವಂತರಲ್ಲ, ಇಡೀ ಆ ಮಾಲಿ ಪಾಟೀಲ್ ಮನೆತನ ಬೆಳಗಲಿಕ್ಕೆ ಕಾರಣಕರ್ತರು ಒಬ್ಬರಿದ್ದಾರೆ, ಅದು ನಮ್ಮ ನಾಗಮ್ಮಮ್ಮ. ಇಲ್ಲಿ ನಿಜವಾಗ್ಲೂ ಕೂಡ ಅಮ್ಮನ ಯಾರು ಮರಿಬಾರ್ದು ನಾವು. ಯಾಕಂದ್ರೆ 9 ನವರತ್ನಗಳಿಗೆ ಜನ್ಮ ಕೊಟ್ಟಿದ್ದಾಳೆ ಅಮ್ಮ. ಪ್ರತಿಯೊಬ್ಬರಲ್ಲಿ ಕೂಡ ಆ ಸಂಸ್ಕಾರ ಇದೆ. ನಿಜವಾಗ್ಲೂ ಕೂಡ ಕೇವಲ ಗೌಡ್ರಲ್ಲಿ ಇದೆ ಅಷ್ಟೇ ಅಂತ ಹೇಳ್ತಾ ಇಲ್ಲ ನಾನು. ಯಾಕಂದ್ರೆ ನಾನು ಅವ್ರ ಮನೆಯಲ್ಲೇ ಹುಟ್ಟಿ ಅವ್ರ ಮನೆಯಲ್ಲೇ ಬೆಳೆದಿದ್ದೀನಿ. ಪ್ರತಿಯೊಬ್ಬರು ಕೂಡ 9 ಜನ ಅಂದ್ರೆ ಅದು ನವರತ್ನಗಳವರು. ನವರತ್ನಗಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮಹಾತಾಯಿ ಇದ್ದಾಳೆ. ನಿಜವಾಗ್ಲೂ ಆ ಮಾಲಿ ಪಾಟೀಲ್ ಮನೆತನ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣಕರ್ತರು ಅಂದ್ರೆ ನಮ್ಮ ನಾಗಮ್ಮಮ್ಮ. ನಿಜವಾಗ್ಲೂ ಕೂಡ ಅಮ್ಮನಿಗೊಂದು ಚಪ್ಪಾಳೆ ಇರಲಿ. ಯಾಕಂದ್ರೆ ಅಷ್ಟು ಶ್ರಮ ಇದೆ ಅವ್ರದ್ದು. ಅಂತ ಒಂದು ಒಳ್ಳೆಯ ಸಂಸ್ಕಾರ ಮನೆತನದು ಮಾಲಿ ಪಾಟೀಲ್ ಮನೆತನ ಅಂತಂದ್ರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಚಿನ್ನನಗೌಡರು ಮದುವೆ, ನಿಜವಾಗ್ಲೂ ಅದು ಇಡೀ ತಿಮ್ಮಾಪುರ ಗ್ರಾಮಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗಿರ್ತದೆ. ಗೌಡ್ರು ಮದುವೆಯುವಾಗ ಸುಮಾರು ಒಂದು 100 ಜನ ಕೇಳಿದ್ರು. ಕೇಳೋದಷ್ಟೇ ಅಲ್ಲ, ಅವರೆಲ್ಲರೂ ಒಂದು ಪ್ರಶ್ನೆ ಮಾಡಿ ಒಂದು ಉತ್ತರ ಅವರೇ ಹೇಳಿದ್ರು. ಇಲ್ಲ, ನಿಜವಾಗ್ಲೂ ಚಿನ್ನನಗೌಡರು ಕೈ ಹಿಡಿಯುವಂತಹ ಹೆಣ್ಣು ಬಹಳ ಪುಣ್ಯ ಮಾಡಿರ್ತಾಳ್ರಿ ಅಂತ ಬಹಳ ಜನ ಹೇಳಿದ್ರು ನನಗೆ. ನಿಜವಾಗ್ಲೂ ಕೂಡ ಅವರ ವ್ಯಕ್ತಿತ್ವ ಕೂಡ ಅಂತದ್ದಿದೆ. ಅವರ ಮದುವೆ ಅಂತಂದ್ರೆ ಈ 11ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯನವರು ಅಂತ ಹಾಗೆ ಹೋಗಿದ್ದಾರೆ. ಜೇಡರ ದಾಸಿಮಯ್ಯನವರಿಗೆ ಮದುವೆ ಆಗಬೇಕು ಅಂತೇಳಿ ಅಪೇಕ್ಷೆ ಇರಲಿಲ್ಲ. ಅದರ ಮನೆಯವರು ಒತ್ತಾಯ ಮಾಡಿದ್ರು, ಮದುವೆ ಆಗು ಅಂತೇಳಿ. ಹಾಗೆ ಎಲ್ಲಿ ಮದುವೆ ಆಗಬೇಕು, ಹೆಂಗ್ ಮದುವೆ ಆಗಬೇಕು, ಎಂಥ ಕನ್ಯೆಯನ್ನು ಮದುವೆ ಆಗಬೇಕು ಅಂತೇಳಿ ಸಾಕಷ್ಟು ಸಂಚಾರವನ್ನು ಮಾಡಿ ತನಗೆ ಯೋಗ್ಯವಾಗಿರುವಂತ ಹೆಣ್ಣು ಸಿಕ್ಕರೆ ಮಾತ್ರ ಮದುವೆ ಆಗ್ತೇನೆ ಅಂತೇಳಿ ಜೇಡರ ದಾಸಿಮಯ್ಯನವರು ದುಗ್ಗಲೆಯನ್ನು ಆರಿಸಿಕೊಂಡು ಮದುವೆ ಆದ ಹಾಗೆ ನಮ್ಮ ಚಿನ್ನನಗೌಡರು ಬಹಳ ಲೇಟ್ ಆಗಿ ಮದುವೆ ಆದ್ರೆ ಚಿಂತಲ ಪೂರ್ವ ಎನ್ನುವಂತ ಒಬ್ಬ ಶರಣಿಯನ್ನು ಆರಿಸಿಕೊಂಡು ಮದುವೆ ಆಗ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಚಾರ. ಇನ್ನು ಒಂದು ಏನು ಅಂತಂದ್ರೆ, ಈ ನಮ್ಮ ಮಾಲಿ ಪಾಟೀಲ್ ಮನೆತನದ ವಿಶೇಷತೆ ಏನಂದ್ರೆ ಅವರು ಬಹಳ ಒಗ್ಗಟ್ಟದಾರೆ. ಯಾಕಂದ್ರೆ ನಾನು ಸಾವಿರಾರು ಮನೆಗಳಿಗೂ ಹೋಗಿದ್ದೀನಿ, ಆ ಒಗ್ಗಟ್ಟು ಇಲ್ಲಿ ಇಲ್ಲ. ಅಲ್ಲ, ಎಲ್ಲರೂ ಕಲಿತಾರೆ ಕಾರ್ಯಕ್ರಮಗಳಿಗೆ ಅಷ್ಟೇ, ಅವರ ಮನಸ್ಸುಗಳು ಸರಿಗಿರಂಗಿಲ್ಲ. ಅದನ್ನ ನಮ್ಮ ಮಾಲಿ ಪಾಟೀಲ್ ಮನೆತನ ಎಷ್ಟು ಒಗ್ಗಟ್ಟಿದೆ ಅಂತಂದ್ರೆ ಪ್ರತಿ ಕುಟುಂಬ ಕೂಡ ಅವರನ್ನ ನೋಡಿ ಕಲಿಬೇಕು ನಾವು. ಯಾಕಂದ್ರೆ ನಾವು ಎಷ್ಟು ಸಂಖ್ಯೆಯಲ್ಲಿ ಕುಟುಂಬದಲ್ಲಿ ಅದೀವಿ ಅಂತ ಮುಖ್ಯ ಅಲ್ಲ, ಎಷ್ಟು ಒಗ್ಗಟ್ಟಿದೀವಿ ಅನ್ನೋದು ಬಹಳ ಮುಖ್ಯ. ಈ ತೆಲುಗಿನಲ್ಲಿ ಬಹಳ ಸುಂದರವಾದ ಒಂದು ಮಾತಿದೆ, ಒಕ್ಕಟೆ 2 3 ವಿಡಿವಿಡಿಗ ಉಂಟೆ ಅಂತೆ, ಒಕ್ಕ ಕೂಟಿನಿ ಕಲಿಪಿ ಚೂಡು ಅದು 123 ಅಂತೇಳಿ. ಅಂದ್ರೆ ಒಕ್ಕಟೆ 2 3 ವಿಡಿವಿಡಿಗ ಉಂಟೆ ಅಂತೆ, 1 2 3 ಬೇರೆ ಬೇರೆ ಆಗಿತ್ತಂದ್ರೆ 1 ಒಂದೇ ಆಗಿರ್ತದೆ, 2 ಎರಡೇ ಆಗಿರ್ತದೆ, 3 ಮೂರೇ ಆಗಿರ್ತದೆ. ಒಕ್ಕ ಕೂಟಿನಿ ಕಲಿಪಿ ಚೂಡು ಅದು ಒಂದು ಸಾರಿ ಕಲಿಸಿ ನೋಡು 123 ಆಗುತ್ತೆ ಅನ್ನೋ ಹಾಗೆ ಇಡೀ ಕುಟುಂಬ ಕಲ್ತಿರೋದ್ರೆ ಒಗ್ಗಟ್ಟಿನ ಒಂದು ದೊಡ್ಡ ಶಕ್ತಿ ಇದೆ. ಅದು ಮಾಲಿ ಪಾಟೀಲ್ ಮನೆತನಕ್ಕೆ ಮಾತ್ರ, ಬಹುಶಃ ಬೇರೆ ಕುಟುಂಬಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಂತ ಒಗ್ಗಟ್ಟು ನಮ್ಮ ಮಾಲಿ ಪಾಟೀಲ್ ಕುಟುಂಬದಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ಅದ್ಭುತವಾಗಿ ಗೌಡ್ರ ಮದುವೆ ನಡೀತಾ ಇದೆ ನಾಳೆಗೆ. ನಾನು ಸುಮಾರು 200 ಮದುವೆ ಮಾಡಿಸಿ, ಆದ್ರೆ ಇಂಥ ಮದುವೆ ಇಲ್ಲಿ ನೋಡೇ ಇಲ್ಲ. ಸಾಕಷ್ಟು ಮದುವೆಗಳು ಮಾಡಿಸಿ. ನಾವು ಯಾವುದೋ ಹಂಪಿಯಲ್ಲಿ ಒಂದು ಮದುವೆ ಮಾಡ್ಸಕ್ ಹೋಗಿದ್ದೆ. ಅದು ಬಹಳ ಒತ್ತಾಯ ಪೂರ್ವಕವಾಗಿ ಮದುವೆ ಅಂತ ನನಗೂ ಗೊತ್ತಿಲ್ಲ. 4 ಗಂಟೆಗೆ ಮುಹೂರ್ತ ಇದೆ ಬರ್ಬೇಕಂತ ಹೇಳಿದ್ರು, ಹೋಗಿದ್ದೆ ನಾನು. ಆ ಮದುವೆ ಆದ 1 ವಾರದ ಮೇಲೆ ಕೇಸ್ ಆಯ್ತು. ಅದ್ರಾಗ ನನ್ನನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕುಂದಿಸಿದ್ರು. ಯಾಕಂದ್ರೆ ಅದು ಹುಡುಗಿಗೆ ಮನಸ್ಸಿರ್ಲಿಲ್ಲ ಅಂತೆ. ನಮಗೇನು ಯಾರು ಕರೀತಾರ ಮಂತ್ರ ಹೇಳಿ ತಾಳಿ ಕಟ್ಸಿಬಿಡೋದ ಕೆಲಸ. ಅವಾಗ 1 ಗಂಟೆ ಪೊಲೀಸ್ ಸ್ಟೇಷನ್ ಕುಂದಿಸಿದ್ರೆ ಆ ಮಂತ್ರ ಎಲ್ಲ ಮರ್ತೋಗ್ಬಿಟ್ಟೆ. ಆದ್ರೆ ಹೇಳಿ ಅಂತ ಮದುವೆಗಳಾಗ್ತವೆ, ಒತ್ತಾಯ ಪೂರ್ವಕವಾಗಿ ಮದುವೆಗಳಾಗ್ತವೆ. ಮದುವೆಗೆ ಎಷ್ಟು ಲಕ್ಷ, ಬಹಳ ಜನ ಹೇಳ್ತಾರೆ 10 ಲಕ್ಷ ಖರ್ಚು ಮಾಡಿವಿ, 20 ಲಕ್ಷ ಖರ್ಚು ಮಾಡಿವಿ. ಇವತ್ತೊಂದು ಮದುವೆ ಆಯ್ತು ಕಾರಟಗಿಯಲ್ಲಿ, 10ವರೆಗೆ ಮುಹೂರ್ತ ಇತ್ತು. ಇಲ್ರಿ, ಆ ಮೇಕಪ್ ಮಾಡೋರು ಬಂದಿದ್ದಾರೆ, ಅವರು 1.5 ಗಂಟೆ ಟೈಮ್ ಕೇಳಿದ್ದಾರೆ. ಆ ಮುಹೂರ್ತವನ್ನು 8 ಗಂಟೆಗೆ ಹಾಕ್ರಿ ಅಂತೇಳಿ 8ವರೆಗೆ ತಾಳಿ ಕಟ್ಟಿಸಿದ್ರು. ಯಾಕಂದ್ರೆ ಅವ್ರು ಕೇಳ್ತಾ ಇರೋದು ಸ್ವಾಮಿಗಳು ಮುಹೂರ್ತಗಳು ಸಂಬಂಧ ಇಲ್ಲ, ಅವ್ರಿಗೇನ್ ಬೇಕಾಗಿತ್ತು ಅನುಕೂಲಕ್ಕೆ ಮದುವೆ ಆಗುವಂತ ಈ ಕಾಲಮಾನಗಳಲ್ಲಿ ಬಹಳ ಶಾಸ್ತ್ರಬದ್ಧವಾಗಿ ನಿಜವಾಗಲೂ ಕೂಡ ಕಲ್ಯಾಣದ ಶರಣರ ಮದುವೆನೇ ಈ ರೀತಿಯಲ್ಲಿ ಆಗ್ತಾ ಇದೆ. ಈ ಮದುವೆ ಅಂದ್ರೆ ನಿಜವಾಗಲೂ ಕೂಡ ಬಸವಾದಿ ಪ್ರಮಥರ ಸಂಪೂರ್ಣ ಆಶೀರ್ವಾದ ನಮ್ಮ ಗೌಡ್ರ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಇದು ಬಹಳ ಸಂಭ್ರಮದ ವಿಚಾರ. ನಿಜವಾಗ್ಲೂ ಕೂಡ ಇನ್ಮೇಲೆ ಯಾರ್ಯಾರು ಮದುವೆ ಆಗ್ತೀನಿ ಅಂತ ಕೇಳಿದ್ರೆ ಇದೇ ರೀತಿ ಆಗಿರಿ ಅಂತಾನೆ ಹೇಳ್ತೀನಿ. ನಾನು ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಯ್ತು. ಇಂಥ ಮದುವೆಯನ್ನು ನಾ ಎಲ್ಲಿ ನೋಡಿಲ್ಲ. ನಿಜವಾಗ್ಲೂ ಕೂಡ ಆ ಜೋಡುಗಳಿಗೆ ಸದಾಕಾಲ ಬಸವಾದಿ ಪ್ರಮಥರು ಭಗವಂತ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ನನ್ನ ನುಡಿಪುಷ್ಪಗಳನ್ನು ಪೂಜ್ಯರ ಪಾದಕರ್ಪಿಸಿ ಮುಗಿಸ್ತೇನೆ.